ಕೆ ಹರಿಪ್ರಸಾದ್ ಅವರ ಈ ದುರಂತಕಾರಿ ಹೇಳಿಕೆ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇದನ್ನು ಬಲವಾಗಿ ಖಂಡಿಸ್ತೇನೆ. ಮತ್ತು ನಿಮ್ಮ ಹೇಳಿಕೆಗೆ ತಕ್ಕ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಸ್ವಾಭಿಮಾನಿ ಕಾರ್ಯಕರ್ತನೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡೋದ್ರ ಮೂಲಕ ನಿಮಗೆ ತಕ್ಕ ಉತ್ತರವನ್ನು ಮುಂದಿನ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನೀಡ್ತಾರೆ. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಮುಖಂಡರು ದುರಂಕಾರದ ನಡವಳಿಕೆಯಿಂದ ನಡ್ಕೊಳ್ತಾ ಇದ್ದಾರೆ. ಇವತ್ತು ನಿಮ್ಮ ನಡವಳಿಕೆಗೆ ಇವತ್ತು ಯಾವ ರೀತಿ ಶಾಸ್ತಿ ಆಗ್ತದೆ ಬರೋದ್ರಿಂದ ನೀವು ನೋಡೋರಿದ್ದೀರಿ. ನಾನು ಈಗ ಮಾತನಾಡ್ತಾ ಹೇಳಿದೆ, ಮುಂದಿನ ಲೋಕಸಭಾ ಚುನಾವಣೆ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಒಂದು ರೀತಿ ಹನುಮನ ರೀತಿ ಒಬ್ಬ ಆಂಜನೇಯನಂತೆ ನರೇಂದ್ರ ಮೋದಿಜಿಯವರ ಸೇವೆಯನ್ನು ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗೋದ್ರ ಮುಖೇನ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತೇವೆ ಅನ್ನೋ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳು ಏನು ದುರಂಕಾರದಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮಾತನಾಡ್ತಾ ಇದ್ದಾರೆ, ಇದಕ್ಕೆ ಉತ್ತರವನ್ನು ಲೋಕಸಭೆಯಲ್ಲಿ ನಾವು ಕೊಡ್ತೇವೆ. ಕಾಂಗ್ರೆಸ್ ಪಾರ್ಟಿ ಟಿಪ್ಪು ಪಾರ್ಟಿ ಅಲ್ಲ ಅಂತ ಹೇಳಿದ್ರು. ಪದೇ ಪದೇ ಟಿಪ್ಪು ಟೀಕೆ ಮಾಡ್ತಾರೆ ಬಿಜೆಪಿಯವರು. ನಮ್ದು ಟಿಪ್ಪು ಪಾರ್ಟಿ ಅಲ್ಲ, ನಮ್ಮ ದೇಶಭಕ್ತ ಪಾರ್ಟಿ. ನೀವು ಟಿಪ್ಪು ಪಾರ್ಟಿ ಆಗಿಲ್ಲ ಅಂದಿದ್ರೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ತಾ ಇದ್ರು. ಮೊನ್ನೆ ಮೈಸೂರಿನಲ್ಲಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರು ಸಿದ್ದರಾಮಯ್ಯನವರು. ಈ ರೀತಿ ಹೇಳಿಕೆಗಳು ಇವತ್ತು ರೈತರು ಪರದಾಡ್ತಾ ಇದ್ದಾರೆ. 500ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬರಗಾಲ ಇದೆ ರಾಜ್ಯದಲ್ಲಿ. ಇವತ್ತು ನಿಮ್ಮ ಪ್ರಿಯಾರಿಟಿ ಏನು, ಆದ್ಯತೆ ನಿಮ್ಮದು? ನಿಮ್ಮ ಆದ್ಯತೆ ಇವತ್ತು ಹಿಜಾಬನ್ನು ಧರಿಸೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನೋದಾ? ಹಾಗಾದ್ರೆ ನೋಡ್ರಿ, ನಿಮ್ಮ ನಡವಳಿಕೆಯನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಚೀಮಾರಿ ಆಗ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಕೂಡ ನಿಮಗೆ ಬರೋದ್ರಿಂದಲೇ ಇದೆಲ್ಲದಕ್ಕೂ ಕೂಡ ನಾವು ಉತ್ತರವನ್ನು ಕೊಡ್ತೇವೆ.